ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಏನೇನು ಬಿಟ್ಟಿದೆ ಅಂತ ಒಂದು ರೌಂಡ್ ಹಾಕಿ ನೋಡೋಣ ಬನ್ನಿ. ಇದು ನಮ್ಮ ಮನೆಯಲ್ಲಿ ಪಾಟ್ನಲ್ಲಿ ಇರುವಂತಹ ಒಂದು ಚಿಕ್ಕ ನಿಂಬೆ ಗಿಡ. ಇದರಲ್ಲಿ ನೋಡಿ ಎಷ್ಟು ದೊಡ್ಡ ನಿಂಬೆ ಹಣ್ಣು ಬಿಟ್ಟಿದೆ ಅಂತ. ಅದಾದ ನಂತರ ನಾವು ಇಲ್ಲಿ ತೋರಿಸ್ತಾ ಇರುವಂಥದ್ದು ಬೀಜದಲ್ಲಿ ಹುಟ್ಟಿರುವಂಥ ದೊಡ್ಡ ನಿಂಬೆ ಗಿಡ. ಇದು ನೆಲದಲ್ಲಿದೆ. ಈ ಗಿಡಕ್ಕೆ 2.5 ವರ್ಷ 3 ವರ್ಷ ಆಗಿದೆ. ಇದೇ ಫಸ್ಟ್ ಟೈಮು ನಮ್ಮ ಗಿಡದಲ್ಲಿ ನಿಂಬೆ ಹಣ್ಣು ಬಿಟ್ಟಿರೋವಂಥದ್ದು. ನೋಡಿ, ಹಣ್ಣಾಗಿ ಉದುರೋಗಿದೆ. ಈ ಒಂದೇ ಒಂದು ನಿಂಬೆಹಣ್ಣು ಉದುರೋಗಿದೆ. ಮತ್ತು ಇನ್ನೂ ಎಷ್ಟು ನಿಂಬೆಹಣ್ಣು ಉದುರಿದೆ ಅಂತ ನೋಡೋಣ ಬನ್ನಿ. ಈ ಕಡೆ ಎಲ್ಲ ಸೊಪ್ಪಾಕಿರೋದ್ರಿಂದ ಈ ಸೈಡ್ ಹಾಸಿ ಹೋಗಿ ನಾವು ಇನ್ನೂ ಎಷ್ಟು ನಿಂಬೆಹಣ್ಣಿದೆ ಅಂತ ನೋಡೋಣ. ನಾನು ಕಸಿ ಗಿಡಗಳನ್ನೂ ಸಹ ಪಾಟ್ನಲ್ಲಿ ಹಾಕಿದ್ದೀನಿ. ಅದು ಇನ್ನೂ ಚಿಕ್ಕದಿರುವಾಗಲೇ ಬಿಡುತ್ತೆ. ನೋಡಿ, ಇಲ್ಲೂ ಸಹ ಒಂದು ನಿಂಬೆಹಣ್ಣು ಉದುರೋಗಿದೆ. 4 ಇತ್ತು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಒಂದು ಉದುರೋಗಿದೆ. ಎಲ್ಲಿ ಉದುರಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಾಟ್ನಲ್ಲಿ ಬಿದ್ದಿದೆ. ಇದನ್ನು ಸಹ ಎತ್ಕೊಂಡೆ. 2 ನಿಂಬೆಹಣ್ಣು ಸಹ ಉದುರೋಗಿದೆ. ಹಾಗಾಗಿ ನಾನು ಹಣ್ಣಾಗಿರುವಂತಹ ಎಲ್ಲ ನಿಂಬೆಹಣ್ಣುಗಳನ್ನು ಸಹ ಬಿಡಿಸ್ಕೊತಾ ಇದ್ದೀನಿ. ಇದರಲ್ಲಿ ಮುಳ್ಳು ಸಹ ತುಂಬ ಇದ್ದಿದ್ದರಿಂದ ನನ್ನ ಕೈಗೆಲ್ಲ ತುಂಬ ಮುಳ್ಳು ಸಹ ಚುಚ್ಚುತ್ತಾ ಇತ್ತು. ನಾಟಿ ಗಿಡ ಆಗಿರೋದ್ರಿಂದ ತುಂಬ ಹೈಟ್ನಲ್ಲಿ ಇತ್ತು. ಇದನ್ನೆಲ್ಲ ಕಟ್ ಮಾಡಿ ನಾನು ಹೈಟ್ ಹೋಗೋ ಹಾಗೆ ಮಾಡಿದ್ರಿಂದ ತುಂಬ ಹೈಟ್ ಇತ್ತು. ಹಾಗಾಗಿ ನನಗೆ ತುಂಬ ಬಿಡಿಸ್ಕೊಳ್ಳೋಕ್ಕೂ ಸಹ ತುಂಬ ಕಷ್ಟ ಆಗ್ತಾಯಿತ್ತು. ಚೇರ್ ಹಾಕ್ಕೊಂಡು ನಾನು ಎಲ್ಲ ನಿಂಬೆಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿಕೊಂಡೆ. ನೋಡಿ, ಟೋಟಲಾಗಿ ನನಗೆ ಇಲ್ಲಿ ಇದೆಯಲ್ಲ ಇಷ್ಟು ನಿಂಬೆಹಣ್ಣು ಸಿಕ್ತು. ಇನ್ನೂ ಸಹ ಅದರಲ್ಲಿ ನಿಂಬೆಹಣ್ಣುಗಳಿದೆ, ಆದರೆ ಅದಿನ್ನೂ ಹಣ್ಣಾಗಬೇಕು. ಹಣ್ಣಾಗಿರೋವಂಥದ್ದನ್ನ ಮಾತ್ರ ನಾನು ಬಿಡಿಸ್ಕೊಂಡಿದ್ದೀನಿ. ಮತ್ತು ನಾನು ಹಾಗೆ ಬಂದರೆ ನನಗೆ ಟೊಮೊಟೊಗಳು ಸಹ ಒಂದು 3 ಟೊಮೊಟೊ ಕೂಡ ಸಿಕ್ತು. ಗಾರ್ಡನ್ನಲ್ಲಿ ಇದೇ ರೀತಿ ನನಗೆ ಆಗಾಗ ಸೊಪ್ಪು, ತರಕಾರಿ, ಟೊಮೊಟೊ ಈ ರೀತಿ ಎಲ್ಲ ಸಿಗ್ತಾನೆ ಇರುತ್ತೆ. ನೋಡಿ, ಇಲ್ಲಿ ಬಂದರೆ ಇದು ರೆಡ್ ಕಲರ್ ದಾಸವಾಳ ಗಿಡ. ಈ ಕಡೆ ಬಂದರೆ ಒಂದು ಪಿಂಕ್ ಕಲರ್ ದಾಸವಾಳ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಪಿಂಕ್ ಕಲರು, ತುಂಬ ಡಾರ್ಕ್ ಪಿಂಕು, ಅಟ್ರಾಕ್ಟಿವ್ ಆಗಿದೆ ಅಲ್ವಾ ದಾಸವಾಳ ಹೂವು? ಇದನ್ನು ನಾನು ಆಗಲೇ 3 ವರ್ಷ ಮುಂಚೆ ಹಾಕಿದ್ದಂತಹ ಗಿಡ ಇದು. ಅಲ್ಲಿಂದ ಬಂದರೆ ಈ ಕಡೆನೂ ಕೂಡ ನಾನು ಎಷ್ಟೊಂದು ದಾಸವಾಳ ಗಿಡಗಳನ್ನೆಲ್ಲ ಸೈಡ್ನಲ್ಲಿ ಹಾಕಿದ್ದೆ. ಇದು ನೋಡಿ, ರೋಸ್ ಮೊಗ್ಗು ಕೂಡ ಬಿಟ್ಟಿದೆ ಇಲ್ಲಿ. ಇದು ಬಂದು ಬದನೆಕಾಯಿ ಗಿಡ. ಇದನ್ನು ಕೂಡ ನಾನು ನೆಲದಲ್ಲೇ ಹಾಕಿದ್ದೀನಿ. ನೋಡಿ ಎಷ್ಟು ಬದನೆಕಾಯಿಗಳು ಬಿಟ್ಟಿದೆ ಅಂತ. ಇದರಲ್ಲಿ ದೊಡ್ಡದು, ಚಿಕ್ಕದು ಮತ್ತು ಪೀಚು ಸಹ ಇತ್ತು. ನಾನು ಎಲ್ಲ ಬದನೆಕಾಯಿಗಳನ್ನೂ ಸಹ ಕೀಳಲಿಲ್ಲ. ಯಾವುದು ಕರೆಕ್ಟಾಗಿ ಸೈಜಲ್ಲಿದೆ ಅಂಥ ಬದನೆಕಾಯಿಗಳನ್ನ ಮಾತ್ರ ಕಿತ್ಕೊಂಡೆ. ಸಣ್ಣದೆಲ್ಲ ಇನ್ನು 2-3 ದಿವಸ ಹೋದ್ಮೇಲೆ ದೊಡ್ಡದಾಗುತ್ತೆ. ಆಗ ನಾನು ಅದನ್ನೆಲ್ಲ ಬಿಡಿಸ್ಕೊತೀನಿ. ನನಗೀಗ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಬಿಡಿಸ್ಕೊಂಡೆ. ಎಲ್ಲನೂ ಸುಮ್ಮನೆ ಬಿಡಿಸ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಹಾಗಾಗಿ ನನಗೆ ವಾರ ಕೂಡ ನನಗೆ ಈ ಗಿಡದಿಂದ ನನಗೆ ಬದನೆಕಾಯಿ ಸಿಗ್ತಾನೇ ಇರುತ್ತೆ. ನಿಮ್ಮ ಮನೇಲಿ ಒಂದು ಗಿಡ ಹಾಕ್ಕೊಂಡ್ರೆ ನಿಮಗೆ ವಾರನೂ ಕೂಡ ನಿಮಗೆ 1, 2, 3 ಬದನೆಕಾಯಿ ಅಷ್ಟು ಸಿಗ್ತಾನೇ ಇರುತ್ತೆ ಒಂದು ಗಿಡದಿಂದ. ಒಂದು 2-3 ಗಿಡ ಹಾಕ್ಕೊಂಡ್ರೆ ನಿಮ್ಮ ಮನೆಗೆ ಸಾಕಾಗುವಷ್ಟು ಬದನೆಕಾಯಿನ ನೀವು ಬೆಳ್ಕೊಬೋದು. ಕೆಲವೊಂದು ಬದನೆಕಾಯಿಗಳು ಸ್ವಲ್ಪ ಮಣ್ಣಾಗಿ ಗಲೀಜಾಗಿತ್ತು. ಯಾಕೆಂದರೆ ನೀರು ಹಾಕೋವಾಗ ಮಣ್ಣೆಲ್ಲ ಎಗರಿರುತ್ತಲ್ವ, ಹಾಗಾಗಿ ಅದನ್ನೆಲ್ಲ ನಾವು ವಾಶ್ ಮಾಡಿಕೊಂಡ್ರೆ ಆ ಮಣ್ಣೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಗುತ್ತೆ. ನೋಡಿ, ಇಷ್ಟು ಟೋಟಲಾಗಿ ನಾನು ಎಲ್ಲ ಬದನೆಕಾಯಿಗಳನ್ನು ಬಿಡಿಸ್ಕೊಂಡಿದ್ದಾಯಿತು. ಇಷ್ಟು ನನಗೆ ಟೋಟಲಾಗಿ ಸಿಕ್ಕಿರೋ ಅಂಥದ್ದು ಕರೆಕ್ಟ್ ಸೈಜ್ ಇರೋ ಅಂಥ ಬದನೆಕಾಯಿ ಇದು. ಇನ್ನೂ ಸ್ವಲ್ಪ ತುಂಬ ಇದೆ ಇದರಲ್ಲಿ. ನಾನು ಕಿತ್ತಾಗೆಲ್ಲ ನನಗೆ 4-5 ಸಿಗ್ತಾನೆ ಇರುತ್ತೆ ಈ ರೀತಿಯಾಗಿ. ಟೋಟಲಾಗಿ ಇವತ್ತಿನ ನನ್ನ ಹ್ಯಾವ್ರೆಸ್ಟು ಇಷ್ಟಾಗಿದೆ. ಇಷ್ಟನ್ನು ನಾನು ಇಷ್ಟು ನಿಂಬೆಹಣ್ಣು ಮತ್ತು ಒಂದು 3 ಟೊಮೆಟೊ, ಇಷ್ಟು ಬದನೆಕಾಯಿ, ಇಷ್ಟನ್ನು ನಾನು ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.